ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾದರ್ಸ್ ಟ್ರೆಂಡ್ಸ್. ಈ ವಿಡಿಯೋ ಬಂದ್ಬಿಟ್ಟು ಹ್ಯಾಲೋವಿಯನ್ ಡೇ ಸೆಲೆಬ್ರೇಷನ್ ಪಾರ್ಟಿ. ಹ್ಯಾಲೋವಿಯನ್ ಫೆಸ್ಟಿವಲ್ ಬಂದ್ಬಿಟ್ಟು ಇದು ನಮ್ಮ ಹಬ್ಬ ಅಲ್ಲ. US ಅಲ್ಲಿ ಬೇರೆ ಕಂಟ್ರೀಸಲ್ಲಿ ಇದನ್ನು ಒಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡ್ಕೊತಾರೆ. ಜಸ್ಟ್ ಏನೂ ಇಲ್ಲ, ನಾವು ಈ ಥರ ಗೆಟಪ್ನ ಅಂದರೆ ಫನ್ನಿ ಗೆಟಪ್ ಹಾಕ್ಕೊಂಬಿಟ್ಟು ಅಂದರೆ ದೆವ್ವ ಥರ ಅವ್ರವ್ರಿಗೆ ಇಷ್ಟ ಬಂದಿರೋ ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅವ್ರವ್ರ ಗೆಟಪ್ ಹಾಕ್ಕೊಂಬಿಟ್ಟು ನಾವು ರೆಡಿ ಆಗೋದಂಥದ್ದು. ನಾನು ಕೂಡ ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರೋದು ಈ ಹ್ಯಾಲೋವಿಯನ್ ಪಾರ್ಟಿ. ನೋಡಿ, ನನಗೆ ನಮ್ಮ ಅಪಾರ್ಟ್ಮೆಂಟಲ್ಲಿರುವಂತಹ ಒಬ್ಬ ಫ್ರೆಂಡು ಇನ್ವೈಟ್ ಮಾಡಿದ್ರು ಈ ಹ್ಯಾಲೋವಿಯನ್ ಪಾರ್ಟಿಗೋಸ್ಕರ. ನಮ್ಮ ಕಮ್ಯುನಿಟಿಯಲ್ಲೇ ಬೇರೆ ಪ್ರಿಮಿಸಸ್ಸಲ್ಲಿ ಇರ್ತಾರೆ ಅವ್ರ ಫ್ರೆಂಡು. ನೋಡಿ, ಅವ್ರ ಮನೆಗೆ ಈಗ ನಾನು ಹೋಗ್ತಾ ಇದ್ದೀನಿ. ಯಾವುದೇ ರೀತಿ ಮೇಕಪ್ ಇಲ್ಲ, ಜಸ್ಟ್ ಬ್ಲ್ಯಾಕ್ ಕಲರ್ ಡ್ರೆಸ್ ಒಂದು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಎಕ್ಸ್ಟ್ರಾ ಏನೇನು ಮೇಕಪ್ ಬರುತ್ತೋ ನನಗೂ ಗೊತ್ತಿಲ್ಲ. ಜಸ್ಟ್ ನಾನೊಂದು ಕಪ್ಪು ಒಂದು ಕಾಟಿಗೆ ಬಂದುಬಿಟ್ಟು ಅದೊಂದು ತಗೊಂಡು ಹೋಗ್ತಾ ಇದ್ದೀನಿ ಅವ್ರ ಮನೆಗೆ. ಇದು ಬಂದುಬಿಟ್ಟು ಅವರ ಅಪಾರ್ಟ್ಮೆಂಟ್ನ ಎಂಟ್ರಿ. ನೋಡಿ, ಈ ಥರ ಒಳಗಡೆ ಹೋಗ್ತಾ ಹೋದರೆ ಅಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಲಿಫ್ಟ್ ಬರುತ್ತೆ. ಅಲ್ಲಿಂದ ಈಗ ನಾವು ಲಿಫ್ಟ್ ಇಟ್ಕೊಂಡ್ಬಿಟ್ಟು ಫಸ್ಟ್ ಫ್ಲೋರಿಗೆ ಹೋಗಬೇಕು. ಈಗ ನೋಡೋಣ ಅವ್ರು ಯಾವ್ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ. ಇಲ್ಲಿ ತುಂಬ ವರ್ಷಗಳಿಂದ ಆಚರಿಸ್ತಿದ್ದಾರಂತೆ. ನನಗೆ ಪಾರ್ಟಿಲ್ಲ, ಇತ್ತೀಚೆಗೆ ಕೆಲವೊಂದು ಫ್ರೆಂಡ್ಸಿಂದ ನನಗೆ ಫಸ್ಟ್ ಫ್ಲೋರ್ ಅವ್ರು ಇನ್ವಿಟೇಷನ್ ಸಿಕ್ತು. ಈ ಹಬ್ಬನ ಮಕ್ಕಳಿಗೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಡೇಟ್ ಅಂದರೆ ಯಾವಾಗ್ಲೂ ಅಷ್ಟೇ ಫ್ರೈಡೇ ಬರೋ ಥರ, ಅಂದರೆ ಸ್ಯಾಟರ್ಡೇ ರೆಸ್ಟ್ ಮಾಡೋ ಥರ ಫ್ರೈಡೇ ಇಟ್ಕೊತಾರೆ ಈ ಹಬ್ಬ ಸೆಲೆಬ್ರೇಷನ್ನ ಮಕ್ಕಳಿಗೆ. ಇವರು ಬಂದುಬಿಟ್ಟು ವೆನ್ಸ್ಡೇ ಏನೋ ಇಟ್ಕೊಂಡಿದ್ರು. ಜಸ್ಟ್ ಅವರಿಗೆ ಗೊತ್ತಿರ್ತಕ್ಕಂಥ ಫ್ರೆಂಡ್ಸ್ನೆಲ್ಲರೂ ಸಹ ಇನ್ವೈಟ್ ಮಾಡಿಬಿಟ್ಟು ಪ್ರಿಮಿಸಸ್ಸಲ್ಲಿ ಅವ್ರಿಗೆ ಗೊತ್ತಿರುವಂತಹ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಇದೆಲ್ಲ ಕೂಡ ಒಳ್ಳೆಯ ಡೆಕೋರೇಷನ್ನು. ತುಂಬ ಜನ ಫ್ರೆಂಡ್ಸು ಬಂದಿದ್ರು ಆಲ್ರೆಡಿ. ಅವ್ರಿಗೆ ಯಾವ್ಯಾವ ಥರ ಅನಿಸುತ್ತೋ ಆ ಥರ ರೆಡಿಯಾಗಿ ಬಂದಿರ್ತಾರೆ. ನೋಡಿ, ಕೆಲವರು ಕ್ಯಾಟ್ ಅಂದರೆ ಹ್ಯಾಲೋವಿಯನ್ ಅಂದರೆ ದೆವ್ವ ಅಲ್ವಾ, ಅದಕ್ಕೋಸ್ಕರ ಈ ಥರ ದೆವ್ವದ ಕೆಲವೊಂದು ಗೊಂಬೆಗಳನ್ನ ಅಲ್ಲಲ್ಲಿ ಇಟ್ಟಿದ್ರು. ಇದು ಬಂದುಬಿಟ್ಟು ಇಲ್ಲೊಂದು ಗೊಂಬೆ ಇಟ್ಟಿದ್ದಾರೆ ನೋಡಿ, ಮೇಕಪ್ ಮಾಡಿಬಿಟ್ಟು. ಈ ಥರ ಬಲೂನ್ಸಿಗೆಲ್ಲ ಕೂಡ ಹ್ಯಾಲೋವಿಯನ್ ಚಿತ್ರನ ಎಲ್ಲ ಬಿಡಿಸಿದ್ರು ಅವರು. ಅಲ್ಲಲ್ಲಿ ಈ ಥರ ಭೂತ್ ಟೈಪು ಡಿಸೈನ್ ಮಾಡಿದ್ರು. ಚೆನ್ನಾಗಿ ಅನ್ನಿಸ್ತಿತ್ತು. ಜಸ್ಟ್ ಫಾರ್ ಫನ್ನು. ಯಾವುದೇ ರೀತಿ ನಾವು ಕೆಲವೊಬ್ಬರು ಹೆಂಗೆ ಟ್ರಸ್ಟ್ ಮಾಡ್ತೀವಿ ಅಂತಂದರೆ, ಇದು ಒಂದು ಫೆಸ್ಟಿವಲ್ ಮನೇಲಿ ನೆಗೆಟಿವ್ ಎನರ್ಜಿ ಫೀಲ್ ಮಾಡುತ್ತೆ ಈ ಒಂದು ಫೆಸ್ಟಿವಲ್ ಅಂತ ನಾವು ಅಂದ್ಕೊತಾ ಇದ್ವಿ. ನಮ್ಮ ಮನೇಲಿ ನಾನು ಯಾವುದೇ ರೀತಿ ಈ ಥರ ಸೆಲೆಬ್ರೇಷನ್ಸ್ ಇಟ್ಕೊಂಡಿಲ್ಲ. ಜಸ್ಟ್ ಅವ್ರು ಇನ್ವೈಟ್ ಮಾಡಿದ್ದು, ಕರೆದ ಮೇಲೆ ಹೋಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಅಂತ ಹೋಗಿದ್ದು. ನೋಡಿ, ಬಟ್ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ನಾನು ಯಾವುದೇ ರೀತಿ ಮೇಕಪ್ ಹಾಕ್ಕೊಂಡಿಲ್ಲ ಅಂತ ಅಲ್ಲಿ ಕೆಲವೊಂದು ಸ್ಟಿಕ್ಕರ್ಸ್ನ ಹಾಕ್ತಿದ್ದಾರೆ ನಮ್ಮ ಫ್ರೆಂಡ್ಸು. ನನಗೆ ತುಂಬ ಎಲ್ಲ ಕಣ್ಣಿಗೆಲ್ಲ ಕಾಟಿಗೆ ಈ ಥರ ಬಳ್ಕೊಳ್ಳೋದು ಅದೆಲ್ಲ ಇಷ್ಟ ಆಗಲಿಲ್ಲ. ಅವರ ಡ್ರೆಸ್ಸು ಅಷ್ಟೇ ಯಾವ ಥರ ಅವರಲ್ಲಿ ಯಾವ್ಯಾವ ಥರ ಅನ್ನೋದಷ್ಟೇ ವಾತಾವರಣ ಕ್ರಿಯೇಟ್ ಮಾಡಿದ್ರು. ನಮಗೆ ಫಸ್ಟು ಬಂದಿದ್ದ ತಕ್ಷಣ ಅವರವರು ಯಾವ್ಯಾವ ರೀತಿ ಮೇಕಪ್ ಮಾಡ್ಕೊಬೇಕು ಅಂತ ಇದ್ರು. ಎಲ್ಲರೂ ಕೂಡ ಒಂದೊಂದು ಮೇಕಪ್ ಮಾಡಿಕೊಂಡ್ರು. ಎಲ್ಲರೂ ಕೂಡ ನಮ್ಮ ಪ್ರಿಮಿಸಸ್ಸಲ್ಲಿ ಇರ್ತಕ್ಕಂಥವ್ರೆ, ಔಟ್ಸೈಡ್ ಎಲ್ಲ ಫ್ರೆಂಡ್ಸು. ಈಗ ಬಂದುಬಿಟ್ಟು ವೆಲ್ಕಮ್ ಅಂತೆ, ಇದೆಲ್ಲ ನನಗೂ ಗೊತ್ತಿಲ್ಲ. ಎಲ್ಲರೂ ಹೊರಗಡೆ ಹೋಗೋಕ್ಕೆ ಹೇಳ್ಬಿಟ್ಟು ಇದೆಲ್ಲ ಕೂಡ ಅಂದರೆ ಲಾಲಿಪಾಪಿಗೆ ಒಂದು ವೈಟ್ ಟಿಶ್ಯೂ ಸುಟ್ಬಿಟ್ಟು ಅದಕ್ಕೆ ಗೊಂಬೆ ದೆವ್ವ ಥರ ಗೊಂಬೆ ಇದು ಮಾಡಿದ್ರು. ಅದನ್ನು ಎಲ್ರಿಗೂ ಕೂಡ ಒಂದೊಂದು ಕೊಟ್ಬಿಟ್ಟು ವೆಲ್ಕಮ್ ಮಾಡಿದ್ರು. ಅಷ್ಟೇ, ಏನೂ ಇಲ್ಲ. ಎಲ್ಲರೂ ಕೂಡ ಹೊರಗಡೆ ಹೋಗ್ಬಿಟ್ಟು ಕೆಲವೊಂದು ವೀಡಿಯೋಸು ಫೋಟೋಸು ತೊಗೊಂಡ್ಬಿಟ್ಟು ಈ ಥರ ಒಳಗಡೆ ಬರ್ತಾ Everybody please like वीडियो में अंदर एंटर कर दो. मैं हां
नीता को मत देना नीता ये ऐसे आएंगे कैसे क्या मेरे लिए आपको कितने में चाहिए ये बताओ हमारे हो जाएगा सब हो जाएगा These are all boots or buckets? This is blood. Now this is my blood. Wait, 12 o'clock ಹನ್ವಿನ ಸ್ಕೂಲಿಂದ ಕರ್ಕೊಂಡ್ಬಂದ್ಬಿಟ್ಟು ಅವಳನ್ನು ಕೂಡ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡು ಈ ಅವಳನ್ನು ಕೂಡ ಕರ್ಕೊಂಡು ಹೋಗ್ತಿದ್ದೀನಿ. ಸ್ವಲ್ಪ ಎಂಜಾಯ್ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಅವಳನ್ನು ಕೂಡ ಕರ್ಕೊಂಡು ಹೋದೆ. ಸ್ನ್ಯಾಕ್ಸ್ ಬಂದುಬಿಟ್ಟು ಪಾನಿಪುರಿ ಇಟ್ಟಿದ್ರು. ತುಂಬ ಟೇಸ್ಟಿಯಾಗಿತ್ತು ಪಾನಿಪುರಿ ಮತ್ತು ಜ್ಯೂಸಸ್ಸು. ನನಗಂತೂ ಆ ಪಾನಿ ಅವ್ರು ಎಲ್ಲಿಂದ ತರಿಸಿದ್ರು ಗೊತ್ತಿಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತು. ನಮ್ಮನ್ನು ವೆಲ್ಕಮ್ ಮಾಡಿದ್ರು ಅಲ್ವಾ, ಅವರೇ ಈ ಒಂದು ಪಾರ್ಟಿನ ಅರೇಂಜ್ ಮಾಡಿದ್ದಿತ್ತು. ನೋಡಿ ಈ ಥರ ಡಿನ್ನರ್ ಕೂಡ ಪ್ಲ್ಯಾನ್ ಮಾಡಿದ್ರು. ಡಿನ್ನರಿಗೂ ಕೂಡ ಎಲ್ಲ ರೆಡಿ ಮಾಡಿಬಿಟ್ವಿ. ಅವರು ಮಾಡಿಸಿರ್ತಕ್ಕಂಥ ಅಡುಗೆ ಎಲ್ಲವೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದು ಜಸ್ಟ್ ಈ ಥರ ಹಲವೆಯನ್ನು ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಫೇಸ್ನ ಇಟ್ಟು ಈ ಥರ ಜಸ್ಟ್ ಶೋಪಿಗೋಸ್ಕರ ಈ ಥರ ಮಾಡಿದ್ದು ಅಷ್ಟೇ ಡೈನಿಂಗ್ ಟೇಬಲ್ ಮೇಲೆ. ಎಲ್ಲವೂ ಕೂಡ ಫನ್ನೇ, ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಏನೂ ಇಲ್ಲ. ಜಾಸ್ತಿ ಅಂದರೆ ಜಾಸ್ತಿ ಓವರಾಗಿ ಮೇಕಪ್ ಮಾಡಿಬಿಟ್ಟು ಹೆದರ್ಸೋದು ಆ ಥರ ಯಾರೂ ಮಾಡಲಿಲ್ಲ. ಜಸ್ಟ್ ಫನ್ನು ಸಿಂಪಲ್ಲಾಗಿ ಗೆಟಪ್ ಮಾಡ್ಕೊಂಡಿದ್ರು. ಅಲ್ಲಿ ರೆಡ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ವ, ಈಗ ಮಾತಾಡ್ತಿರೋ ಅಂತ ಅವರೇ ಅರೇಂಜ್ ಮಾಡಿದ್ದಿತ್ತು ಈ ಪಾರ್ಟಿನ. ಈಗ ಕೇಕ್ ಕಟ್ಟಿಂಗು, ಹಲವಿಯನ್ ಕೇಕ್ ಕಟ್ಟಿಂಗು. ಈ ಕೇಕ್ ಬಂದುಬಿಟ್ಟು ಹನ್ವಿನೇ ಕೇಕ್ ಕಟ್ ಮಾಡಿದ್ಲು, ಯಾಕಂದರೆ ಚಿಕ್ಕ ಮಕ್ಕಳು ಬಂದುಬಿಟ್ಟು ಅವಳೇ ಇದ್ದಿದ್ದು. ಅದಕ್ಕೋಸ್ಕರ उसके अंदर मैंने वो गिफ्ट है पता है वो अच्छा चीजें मरी नहीं है तो अब मर जा Thank you so much for recognizing me the best teamer person. इससे मेरे खाना ठंडा हो जाएगा ना देखो एवरीबॉडी स्टार्ट है चलो सी यू आर इन दिस फोटो निकाला आई कांट इवन टेक फोटोज लिया ही नहीं चालू ही नहीं हुआ ज्यादा हो गया ना स्टार्ट रेनू रेनू चले चलो बैठते ना enough. Cake. Enough. No. not seen you taking only yaar ಈಗ ಈ ಪಕ್ಕ ಮಮ್ಮ పెట్టుకో नो इसमें तो लिपस्टिक मस्त हो रही है उसको भूतनी को खोलने में टाइम लगेगा Okay, thank you. What is wow अच्छा nice. ऐसे open करके ऐसे देखो. I would have gone home with my tail just imagine I go to the security ऐसे अब तू ಇದಿಷ್ಟು ಕೂಡ ನಮ್ಮ ಪಾರ್ಟಿ. ಬೆಸ್ಟ್ ಹಲವಿಯನ್ ಮೇಕಪ್ ಅವರಿಗೆ ಒಂದು ಗಿಫ್ಟ್ ಕೊಟ್ಟರು. ಇದು ಮತ್ತು ಚಿಕ್ಕ ಮಕ್ಕಳ ಒಂದು ಹಲವಿಯನ್ ಪಾರ್ಟಿ. ನೋಡಿ ಈ ಥರ ಕೆಲವು ಮಕ್ಕಳು ಈ ಥರ ರೆಡಿ ಆಗಿಬಿಟ್ಟು ಒಂದೊಂದು ಬ್ಯಾಗ್ ಇಟ್ಕೊಂಡು ಪ್ರತಿಯೊಂದು ಮನೆಗೂ ಹೋಗ್ತಾರೆ. ಅಂದರೆ ಟಿಕ್ ಆ್ಯಂಡ್ ಟ್ರೀಟ್ ಅಂತ ಕೇಳ್ತಾರೆ ಅವರು. ಟ್ರಿಕ್ ಅಂದರೆ ಅವ್ರನ್ನ ಹೆದರಿಸ್ತಾರೆ. ಈ ಥರ ಮನೆಗಳಿಗೆಲ್ಲ ಡೆಕೋರೇಟ್ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲರೂ. ಅದ್ರ ಜೊತೆಗೆ ಒಂದೊಂದು ಬ್ಯಾಸ್ಕೆಟ್ ಆಫ್ ಚಾಕ್ಲೇಟ್ಸ್ನ ಇಟ್ಕೊಂಡಿರ್ತಾರೆ ಮನೆಯಲ್ಲಿ.
ನೋಡಿ ನಾನು ಬಂದುಬಿಟ್ಟು ನಮ್ಮ ಒಂದು ಫ್ರೆಂಡ್ ಮನೆಗೆ ನಾನು ಇವಳನ್ನೂ ಕೂಡ ಕರ್ಕೊಂಡು ಹೋಗಿದ್ದೀನಿ. ಅಲ್ಲೇ ಎಕ್ಸ್ಟ್ರಾ ಮೇಕಪ್ ಹಾಕ್ಬಿಟ್ಟು ಅಲ್ಲಿ ಅವರು ಮ್ಯಾಗಿ ಮಾಡಿಬಿಟ್ಟು ಮ್ಯಾಗಿ ತಿನ್ನಿಸ್ಬಿಟ್ಟು ಇವಳನ್ನ ಅವರ ಒಂದು ಮನೆಯಲ್ಲಿ ಮೇಡಿರ್ತಾರಲ್ವ ಅವರು ಮ್ಯಾನೇಜ್ ಮಾಡ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂತ ಹೇಳಿದರು. ಅದಕ್ಕೋಸ್ಕರ ಅವ್ರ ಜೊತೆನೇ ಕಳಿಸ್ದೆ ನಾನು. ನೋಡಿ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಇವರು ಕೂಡ ಒಂದು ಬ್ಯಾಗ್ ಇಟ್ಕೊಂಡ್ಬಿಟ್ಟು ಜಸ್ಟ್ ಅವರು ಹಿಂದೆ ಹೋದರೆ ಅವರು ಚಾಕ್ಲೇಟ್ಸ್ನ ಕೊಡ್ತಾರೆ ಅಷ್ಟೇ. ಜಸ್ಟ್ ಡೋರ್ ತಗ್ಬಿಡ್ತಾರೆ. ಎಲ್ಲರೂ ಪ್ರತಿಯೊಂದು ಎದುರಿಸೋದು, ಚಾಕ್ಲೇಟ್ ಇಸ್ಕೊಳ್ಳೋದು ಇಷ್ಟೇ ಬಿಟ್ಟರೆ ಏನೂ ಇಲ್ಲ. ಜಸ್ಟ್ ಒಂದು ಕೆಲವರು ಎದುರ್ಕೊಳ್ಳೋ ಅಂಥವ್ರು ಎದುರ್ಕೊತಾರೆ. ಕೆಳಗಡೆ ಗಿಡಗಳ ಮಧ್ಯ ಹೊಸಬ್ರು ಯಾರಾದರೂ ಬಂದರೆ ಗಿಡಗಳ ಮಧ್ಯೆ ಇದ್ದು ಸಿಂಪಲಾಗಿ ಎದುರಿಸ್ತಾರೆ ಮಕ್ಕಳು, ಅಷ್ಟು ಬಿಟ್ಟರೆ ಏನೂ ಇಲ್ಲ. ನೋಡಿ ಒಂದು ಫನ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಮಕ್ಕಳೆಲ್ಲರೂ. ನೋಡಿ ಈ ಥರ ದೊಡ್ಡ ದೊಡ್ಡ ಬ್ಯಾಗ್ಸು ಇಟ್ಕೊಂಡು ಬರ್ತಾರೆ ಚಾಕ್ಲೇಟ್ಸ್ನ ಇಸ್ಕೊಳ್ಳೋದಕ್ಕೆ. ದೊಡ್ಡದೊಂದು ಬ್ಯಾಗಿಗೆ ಚಾಕ್ಲೇಟ್ಸು ತುಂಬಿಡುತ್ತೆ. ಅರೌಂಡು ಒಂದು ನನಗನ್ನಿಸಿ ಒಂದು 500ರಿಂದ 600 ಮನೆಗಳಿರುತ್ತೆ. ಇನ್ನು ಬ್ಯಾಕ್ ಸೈಡು ಒಂದೆರಡು ಇದೆ. ಆದರೆ ಎಲ್ಲದು ಸುತ್ತಾಡ್ಕೊಂಡು ಬರೋದ್ರಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ಗಳು ಫುಲ್ ಆಗಿಬಿಡುತ್ತೆ. ಮಕ್ಕಳಿಗೆ ಎಷ್ಟು ಖುಷಿ ಆಗ್ತಾರೋ. ಒಳ್ಳೊಳ್ಳೆ ಚಾಕ್ಲೇಟ್ಸ್ನ ನೋಡಿ ಈ ಥರ ತಂದ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ತಿನ್ನೋದು ಮತ್ತು ಆಮೇಲೆ ಕೆಲವೊಂದು ಮನೆಗಳನ್ನ ಸುತ್ತಾಡೋದು. ತುಂಬ ಚಾಕ್ಲೇಟ್ಸ್ನ ಕೊಡ್ತಾರೆ. ಹನ್ವಿ ಅಂತೂ ತುಂಬ ಎಂಜಾಯ್ ಮಾಡಿದ್ಲು ಈ ಸಾರಿ ಹಲೋವಿನ್ ಪಾರ್ಟಿನ. ಫಸ್ಟ್ ಟೈಮ್ ಅವಳು ಅಟೆಂಡ್ ಮಾಡಿದ್ದು. ಲಾಸ್ಟು 2 ಇಯರ್ಸ್ ನಾವಿಲ್ಲಿಗೆ ಬಂದು 3 ವರ್ಷ ಆದರೂ ಕೂಡ ಫಸ್ಟು 2 ಇಯರ್ಸಲ್ಲಿ ಇವಳು ಚಿಕ್ಕವಳಿದ್ಲಲ್ವ, ಹೆದರ್ತಾಳೆ ಅಂತ ನಾನು ಕರ್ಕೊಂಡು ಹೋಗಿರಲಿಲ್ಲ. ಈ ಸಾರಿ ಅವರೇ ಕರೆದ್ರು, ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮನೆಗೂ ಹೋಗೋದು ಅಂದರೆ ಕಾಲು ನೋವು ಬಂದುಬಿಡುತ್ತೆ ಅಲ್ವಾ. ನೋಡಿ ಈ ಥರ ಎಲ್ಲರೂ ಕೂಡ ಅವರು ಮಾಡ್ಕೊಂಡ್ಬಿಟ್ಟು ಎಲ್ಲ ಮನೆಗಳೂ ಡೋರನ್ನು ತಟ್ತಾರೆ. ಎಲ್ಲರೂ ಕೂಡ ಚಾಕ್ಲೇಟ್ಸ್ ಕೊಡ್ತಾರೆ. ಆ ಬ್ಯಾಗುಗಳೆಲ್ಲ ತುಂಬ್ಕೊಂಬಂದು ಆಮೇಲೆ ಅವೆಲ್ಲ ಖಾಲಿಯಾಗೋವರೆಗೂ ತಿನ್ನೋದು ಈ ಥರ. ಇವಳನ್ನ ನೋಡಿ ಅಂದ್ಬಿಟ್ಟು ನನಗಂತೂ ಖುಷಿ ಎಷ್ಟು ಚೆನ್ನಾಗಿ ಅವ್ರ ಜೊತೆ ಮಿಂಗಲ್ ಆಗ್ತಿದ್ವು. ಅದ್ರ ಜೊತೆಗೆ ಅವರು ದೊಡ್ಡ ಹುಡುಗರು ಯಾವ ಥರ ಮಾಡ್ತಾರೋ ಅದೇ ಥರನೂ ಅವರು ಚಾಕ್ಲೇಟ್ಸ್ನ ಕೇಳ್ತಿದ್ಲು. ಕೆಲವೊಂದು ಮನೆಗಳಿಗಂತೂ ಡಬಲ್ ಕೂಡ ಹೇಳಿದ್ರು. ನಾಲ್ಗಡಿ ಬಂದ್ಬಿಟ್ಟಾರಂತೆ ಐ ವಾಂಟ್ ಮೋರ್ ಚಾಕ್ಲೇಟ್ಸ್ ಅಂತ ಕೇಳ್ತಾ ಇದ್ಲು. ತಿನ್ಕೊಂತಂದು ಹುಡುಗರ ಮಧ್ಯೆ ಆಟಾಡ್ತಾ ಇದ್ಲು. ನೋಡಿ ಈ ಥರ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅದ್ರ ಜೊತೆಗೆ ಫೈನಲಿ ಈ ಚಿಕ್ಕ ಕ್ಯಾಟ್ ದೆವ್ವ ಇಷ್ಟೊಂದು ಚಾಕ್ಲೇಟ್ಸ್ನ ತಂದಿದೆ ನೋಡಿ. ಅರೌಂಡ್ 10 ಗಂಟೆವರೆಗೂ ಸುತ್ತಾಡಿದ್ಲು. ಇಷ್ಟು ಚಾಕ್ಲೇಟ್ಸ್ ಬಂದಿದೆ. ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಹೊಸದಾಗಿ ಅನಿಸಿದರೆ ನೀವು ಕೂಡ ವಿಡಿಯೋ ನೋಡಿ ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಇದೇ ಥರ ಇನ್ನೂ ವಿಡಿಯೋಸು ಕೆಲವೊಂದು ಡಿಫ್ರೆಂಟ್ ಆಗಿರೋ ಅಪ್ಲೋಡ್ ಮಾಡ್ತೀನಿ.